ವಾರ್ತೆಗಳ ಪ್ರಾಯೋಜಕರು ಶ್ರೀ ವಿಜಯಕುಮಾರ್ ಪಾಟೀಲ್ ಶಾವಂತಗೇರ ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ವಿಜಯಕುಮಾರ್ ಪಾಟೀಲ್ ಶಾವಂತಗೇರ ಅವರ ಅಭಿಮಾನಿಗಳ ಬಳಗ, ರಾಯಚೂರು. ರಾಯಚೂರಿನ ಜನರಿಗಾಗಿ ಸಿಕೆ ಫಾರ್ಮ್ಸ್ ಸಿಹಿ ಸುದ್ದಿ ತಂದಿದೆ. ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನೈಸರ್ಗಿಕವಾಗಿ ಬೆಳೆದ ಸಾವಯವ ಹಣ್ಣುಗಳಾದ ಮಾವಿನ ಹಣ್ಣು, ಸೀತಾಫಲ್, ಡ್ರ್ಯಾಗನ್ ಫ್ರೂಟ್, ನೇರಳೆ ಹಾಗೂ ಜಾಮ್ ಹಣ್ಣುಗಳ ಜೊತೆಗೆ ಕೋಳಿ ಮಾಂಸ ಮತ್ತು ಎಲ್ಲಾ ತರಹದ ಉಪ್ಪಿನಕಾಯಿಗಳನ್ನು ನಿಮಗಾಗಿ ತಂದಿದೆ. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ ಎಲ್ಜಿ, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. लकी इन्फोटेक, कड़ईचूर MS फंक्शन हॉल, शादी ब्याह, एंगेजमेंट, बर्थडे पार्टी और दूसरे फंक्शंस, अदर प्रोग्राम्स के लिए काफी बड़ी जगह में बनाया गया है. नियर हबीबिया मस्जिद, LBS नगर, चंद्रबंडा रोड, रायचूर. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಣ್ಣೆತ್ತಿನ ಅಮಾವಾಸ್ಯೆ, ಎತ್ತುಗಳ ಖರೀದಿಗೆ ಮುಗಿಬಿದ್ದ ಜನತೆ. ಎಸ್ಸಿ ಪಟ್ಟಿಯಿಂದ OBC ಜಾತಿಗಳ ತೆಗೆಯುವ ಕುರಿತು ಸುಪ್ರೀಂ ಕೋರ್ಟ್ ವಿಚಾರಣೆ. ಅಲ್ಲಿಯವರೆಗೆ ತಾಲೂಕಾ ಮತ್ತು ಜಿಲ್ಲಾ ಪಂಚಾಯಿತಿ ಮೀಸಲು ಕ್ಷೇತ್ರಗಳ ಚುನಾವಣೆ ನಡೆಸಲು ವಿರೋಧ. ಮಹೇಂದ್ರ ಮಿತ್ರ. ನಗರಸಭೆಯಲ್ಲಿ ವಿಮಾ ಸಪ್ತಾಹ ಕಾರ್ಯಾಗಾರ. ಸ್ವಸಹಾಯ ಗುಂಪುಗಳ ಯೋಜನೆ ಸದುಪಯೋಗ ಪಡೆಯಲಿ, ವೆಂಕಟೇಶ್. ಅನಾಥ ಮಕ್ಕಳ ಶಾಲೆಯಲ್ಲಿ ವಿಜಯಕುಮಾರ್ ಶಾವಂತಗೇರ ಅವರ 50ನೇ ಹುಟ್ಟುಹಬ್ಬ ಆಚರಣೆ. ಕಲಾ ಸಂಕುಲ ಸಂಸ್ಥೆಯಿಂದ ಕಲ್ಯಾಣ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ. ಜಿಲ್ಲಾ ನ್ಯಾಯಾಲಯಕ್ಕೆ ಶಾಸಕ ಡಾ ಶಿವರಾಜ್ ಪಾಟೀಲ್ ಭೇಟಿ. ಶೀಘ್ರದಲ್ಲಿ ನ್ಯಾಯಾಲಯ ಕಟ್ಟಡ ನಿರ್ಮಾಣಕ್ಕೆ ಅನುಮೋದನೆ, ಭರವಸೆ. ಪ್ರಗತಿಪರ ಸಂಘಟನೆಗಳಿಂದ ಶ್ರದ್ಧಾಂಜಲಿ ಸಭೆ. ದಲಿತ, ಆದಿವಾಸಿ, ಪೌರ ಹಕ್ಕುಗಳ ನ್ಯಾಯಯುತ ಧ್ವನಿ, ಸ್ಕ್ಯಾನ್ ಸ್ವಾಮಿ. ಮತ್ತು ಕೊರೋನಾ ಸೋಂಕಿನಲ್ಲಿ ಇಳಿಮುಖ. ರಾಯಚೂರಿನಲ್ಲಿ 2 ಪ್ರಕರಣ ಪತ್ತೆ. ವಾರ್ತೆಗಳ ವಿವರ. ಮಣ್ಣೆತ್ತಿನ ಅಮಾವಾಸ್ಯೆ ಅಂಗವಾಗಿ ಜನರು ಖರೀದಿಯಲ್ಲಿ ತೊಡಗಿದರು. ಕೊರೋನಾ ಲಾಕ್ಡೌನ್ ನಂತರ ಜನರು ಮಣ್ಣೆತ್ತು ಪೂಜಿಸಲು ಬೆಳಿಗ್ಗೆಯಿಂದಲೇ ಮಾರುಕಟ್ಟೆಗೆ ಆಗಮಿಸಿ ಜನಜಂಗುಳಿ ಸೇರುವಂತಾಯಿತು. ಮಣ್ಣೆತ್ತಿನ ಅಮಾವಾಸ್ಯೆ ಅಂಗವಾಗಿ ಜನರು ಖರೀದಿಯಲ್ಲಿ ತೊಡಗಿದರು. ಕೊರೋನಾ ಲಾಕ್ಡೌನ್ ನಂತರ ಜನರು ಮಣ್ಣೆತ್ತು ಪೂಜಿಸುವ ಬೆಳಗ್ಗೆಯಿಂದಲೇ ಮಾರುಕಟ್ಟೆಗೆ ಆಗಮಿಸಿ ಜನಜಂಗುಳಿ ಸೇರುವಂತಾಯಿತು. ನಗರದ ಕುಂಬಾರ ಓಣಿ ಸೇರಿದಂತೆ ನಗರದ ವಿವಿಧೆಡೆ ಮಣ್ಣಿನಿಂದ ಸಿದ್ಧಪಡಿಸಲಾದ ಎತ್ತುಗಳನ್ನು ಖರೀದಿಯಲ್ಲಿ ಜನರು ತೊಡಗಿಕೊಂಡರು. ಅಮಾವಾಸ್ಯೆಯಿಂದ ಜನರು ಮಣ್ಣೆತ್ತು ಸೇರಿದಂತೆ ಕಿರಾಣಿ, ತರಕಾರಿ ಖರೀದಿಗೆ ಆಗಮಿಸಿದ್ದರಿಂದ ಜನರಿಂದ ರಸ್ತೆ ಭರ್ತಿಯಾಗಿದ್ದವು. ಮಣ್ಣೆತ್ತು ಪೂಜಿಸುವುದರಿಂದ ರೈತರಿಗೆ ಸುಭಿಕ್ಷೆ ಉಂಟಾಗಲಿದೆ ಎಂದು ಪ್ರಾರ್ಥಿಸುವ ಮಣ್ಣೆತ್ತುಗಳ ಪೂಜೆ ಎಲ್ಲೆಡೆ ಆಚರಿಸಲಾಗುತ್ತದೆ. ಮಣ್ಣೆತ್ತು ಖರೀದಿಸಲು ಜನರು ಮುಗಿಬಿದ್ದು ಖರೀದಿಯಲ್ಲಿ ತೊಡಗಿದರು. ಸಿದ್ಧಪಡಿಸಿದ ಮಣ್ಣೆತ್ತುಗಳು ಮಾರಾಟ ಒಂದೆಡೆ ನಡೆದಿದ್ದರೆ ಸ್ಥಳದಲ್ಲಿಯೇ ಸಿದ್ಧಪಡಿಸಿ ಮಾರಾಟ ಮಾಡಲಾಯಿತು.
ಜಾತಿ ಪಟ್ಟಿಯಲ್ಲಿರುವ 4 ಒಬಿಸಿ ಜಾತಿಗಳನ್ನು ತೆಗೆದುಹಾಕುವ ಕುರಿತು ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ಸೂಚನೆ ನೀಡಿದ್ದು, ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿದ್ದು ಇತ್ಯರ್ಥವಾಗುವವರೆಗೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಮೀಸಲು ಕ್ಷೇತ್ರದ ಚುನಾವಣೆ ನಡೆಸದಂತೆ ತಡೆಯಬೇಕೆಂದು ಡಾಕ್ಟರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರ ಆಗ್ರಹಿಸಿದರು. ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವ 4 ಒಬಿಸಿ ಜಾತಿಗಳನ್ನು ತೆಗೆದುಹಾಕುವ ಕುರಿತು ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ಸೂಚನೆ ನೀಡಿದ್ದು, ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಇದ್ದು ಇತ್ಯರ್ಥವಾಗುವವರೆಗೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಮೀಸಲು ಕ್ಷೇತ್ರದ ಚುನಾವಣೆ ನಡೆಸದಂತೆ ತಡೆಯಬೇಕೆಂದು ಡಾಕ್ಟರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಷ್ಟ್ರೀಯ ಎಸ್ಸಿ ಆಯೋಗ ಒಬಿಸಿ ಜಾತಿಗಳನ್ನು ಎಸ್ಸಿ ಪಟ್ಟಿಯಿಂದ ತೆಗೆಯಲು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ವಿಚಾರಣಾ ಹಂತದಲ್ಲಿ ಇರುವುದರಿಂದ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಮೀಸಲು ಕ್ಷೇತ್ರದ ಚುನಾವಣೆ ಹೊರತುಪಡಿಸಿ ಉಳಿದ ಚುನಾವಣೆ ನಡೆಸಬೇಕೆಂದರು. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಲಾಗಿದೆ. ಚುನಾವಣಾ ಆಯೋಗಕ್ಕೆ ಪತ್ರ ತಲುಪಿದೆ. ಪ್ರಕರಣ ಇತ್ಯರ್ಥಗೊಳಿಸದೆ ಚುನಾವಣೆ ನಡೆಸಿದ್ದಲ್ಲಿ ನ್ಯಾಯಾಲಯ ಮೊರೆ ಹೋಗುವುದಾಗಿ ಹೇಳಿದರು. ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಗ್ರಾಮ, ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1993ರ 249 ಬಿ ಅಡಿಯಲ್ಲಿ ಚುನಾವಣೆಗಳು ನಡೆಯುತ್ತವೆ. ಸ್ಥಳೀಯ ಆಡಳಿತಗಳೆಂದು ಕರೆಯಿಸಿಕೊಳ್ಳುವ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಪಕ್ಷಾತೀತವಾಗಿ ನಡೆಯುತ್ತವೆ. ಆದರೆ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಮಾತ್ರ ರಾಜಕೀಯ ಪಕ್ಷದ ಬಿ ಫಾರಂ ನೀಡಿ ಪಕ್ಷವಾರು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವುದು ಪಂಚಾಯತ್ ರಾಜ್ ಕಾಯ್ದೆಯ ಉಲ್ಲಂಘನೆಯಾಗಿದೆ. ಗ್ರಾಮ ಪಂಚಾಯಿತಿಗೆ ಅನ್ವಯವಾಗುವ ಕಾಯ್ದೆಗಳೇ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿಗಳಲ್ಲಿಯೂ ಅನ್ವಯವಾಗುತ್ತವೆ. ಪಕ್ಷಗಳು ಬಿ ಫಾರಂ ನೀಡುವುದರಿಂದ ಗ್ರಾಮೀಣ ಸರ್ಕಾರವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುವುದಿಲ್ಲ. ಚುನಾಯಿತ ಸದಸ್ಯರು ಪಕ್ಷದ ನಿಯಮ ಉಲ್ಲಂಘಿಸಿದ್ದಲ್ಲಿ ವಿಪ್ ಜಾರಿ ಮಾಡುವುದರಿಂದ ಪಕ್ಷದ ಹಿತಕ್ಕೆ ಚುನಾಯಿತ ಸದಸ್ಯರು ಕಾರ್ಯನಿರ್ವಹಿಸಬೇಕಾಗುತ್ತದೆ. ರಾಜಕೀಯ ಪಕ್ಷಗಳ ಸದಸ್ಯರು ಆಯ್ಕೆಯಾಗಿರುವುದರಿಂದ ಸಂವಿಧಾನ ಭಾಗ 3 ಅನುಚ್ಛೇದ 19(1)(a) ಉಲ್ಲಂಘನೆಯಾಗಿದೆ. ಕಾರಣ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳ ರಾಜಕೀಯ ಪಕ್ಷ ಹಿತವಾಗಿ ನಡೆಸಬೇಕೆಂದರು. ದಲಿತ ಮತ್ತು ಪರಿಶಿಷ್ಟ ಜಾತಿಗಳ ಮಧ್ಯೆ ವ್ಯತ್ಯಾಸವಿದ್ದು, ಈ ಕುರಿತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಮನವಿ ನೀಡಿದ್ದರಿಂದ ಸರ್ಕಾರಗಳು ದಲಿತ ಪದ ಬಳಕೆ ನಿಷೇಧಿಸಿ ಆದೇಶಿಸಿವೆ. ಜಿಲ್ಲಾಧಿಕಾರಿಗಳು ಸಹ ಎಲ್ಲಾ ಇಲಾಖೆಗಳಿಗೆ ಪತ್ರ ಬರೆದು ಎಚ್ಚರಿಸಿದ್ದಾರೆ. ಆದರೂ ಕಾರ್ಯರೂಪಕ್ಕೆ ಬರುತ್ತಿಲ್ಲ. ಅನೇಕ ದಲಿತ ಸಂಘಟನೆಗಳು ದಲಿತ ಪದ ಬಳಕೆ ಮುಂದುವರೆಸಿವೆ. ದಲಿತ ಸಂಘಟನೆಗಳನ್ನು ರದ್ದುಗೊಳಿಸದೇ ಇದ್ದರೆ ನ್ಯಾಯಾಲಯ ಮೊರೆ ಹೋಗುವುದಾಗಿ ಹೇಳಿದರು. ಪರಿಶಿಷ್ಟ ಜಾತಿ ಪಟ್ಟಿಯಿಂದ ಸ್ಪೃಶ್ಯ ಜಾತಿಗಳನ್ನು ತೆಗೆದುಹಾಕುವ ಕುರಿತು ಜಿಲ್ಲೆಯ ಅನೇಕ ಮುಖಂಡರುಗಳ ಗೊಂದಲ ಸೃಷ್ಟಿಸುತ್ತಿದ್ದಾರೆ. ಅಂಬಣ್ಣ ಆರೋಲಿ, ವಿರೂಪಾಕ್ಷಿ, ರವೀಂದ್ರನಾಥ್ ಪಟ್ಟಿ ಸೇರಿದಂತೆ ಅನೇಕರು ಸಮುದಾಯ ಹೆಸರಿನಲ್ಲಿ ಹಣ ಮಾಡುತ್ತಿದ್ದಾರೆ. ಮೀಸಲಾತಿ ದುರ್ಬಳಕೆಯಾಗುತ್ತಿರುವುದರಿಂದ ರೋಸಿ ಹೋಗಿದ್ದು ಲಿಂಗಾಯತ ಧರ್ಮ ಸ್ವೀಕರಿಸಲು ಚಿಂತನೆ ಮಾಡುತ್ತಿರುವುದಾಗಿ ಹೇಳಿದರು. ದಿನಾಂಕ 3/5/2014 ನಾವು ದಲಿತರಿಗೆ ಮತ್ತು ಪರಿಶಿಷ್ಟ ಜಾತಿಯವರಿಗೆ ಯಾವುದೇ ರೀತಿಯ ಸಂಬಂಧವಿಲ್ಲ ಅಂತ ಹೇಳಿದ್ವಿ ನಾವು. ಸೊ ಅದರ ಮುಖಾಂತರ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಇವೆರಡು ಪದಗಳ ಬಗ್ಗೆ ವ್ಯತ್ಯಾಸವನ್ನು ತಿಳಿಸಿ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಆದೇಶ ಮಾಡಿಸಿರುತ್ತೇವೆ. ಅದೇ ರೀತಿಯಾಗಿ ಎರಡೂ ಆದೇಶಗಳನ್ನು ರಾಯಚೂರು ಜಿಲ್ಲಾ ಮಟ್ಟದಲ್ಲಿ ಕೂಡ ನಾವು ಆದೇಶ ಮಾಡ್ತಿರ್ತೀವಿ. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ, ದಿನಾಂಕ 6/11/2020 ರಾಯಚೂರು ಜಿಲ್ಲಾಧಿಕಾರಿಗಳು ಎಲ್ಲ ಸರ್ಕಾರಿ ಕಚೇರಿ ದಾಖಲೆಗಳಲ್ಲಿ ದಲಿತ ಪದವನ್ನು ನಿಷೇಧ ಮಾಡಬೇಕೆಂತೇಳಿ ಆದೇಶ ಹೊರಡಿಸಿದ್ದಾರೆ. ಆದರೆ ಇದು ಸಮರ್ಪಕವಾಗಿ ಜಾರಿಯಾಗಿಲ್ಲ ಇದು. ಸೊ ಇಂದಿಗೂ ಕೂಡ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಜಿಲ್ಲಾಧಿಕಾರಿಗಳು ಮನವಿ ಕೊಡುವಾಗ ದಲಿತ ಸಂಘರ್ಷ ಸಮಿತಿ ಅಂತೇಳಿ ಕೆಲವು ಸಂಘಟನೆಗಳನ್ನು ನೋಂದಾಯಿತ ಇರ್ಬೋದು ಅಥವಾ ಅನ್ರಿಜಿಸ್ಟರ್ಡ್ ಇರ್ಬೋದು. ಸೊ ಅವೆರಡು ಮುಖಾಂತರ ಕೊಡ್ತಾ ಇದ್ದಾರೆ. ಸೊ ಇದನ್ನು ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಬೇಕು. ಸೊ ಇದು 32 ಡಿಪಾರ್ಟ್ಮೆಂಟ್ಸ್ ನಾನು ಆರ್ಡರ್ ಮಾಡಿಸಿದ್ದೀನಿ. ಸೊ ಇಲ್ಲಿ ಪೇಜ್ ನಂಬರ್ 3 and 4 ತಾವು ಅದನ್ನು ಆದೇಶನ ಗಮನಿಸ್ಬೋದು ಸರ್. ಎರಡನೇ ವಿಷಯವಾಗಿರುತ್ತೆ ಅಂತಂದ್ರೆ, ಪಂಚಾಯತ್ ರಾಜ್ ಆಕ್ಟ್ 1993 ಬಂದ್ಮೇಲೆ ಇದು ಸೆಕ್ಷನ್ 243B ಪ್ರಕಾರ ಅಂತಂದ್ರೆ 3 ಟೈರ್ ಸಿಸ್ಟಮ್ ಅಂತ ಹೇಳ್ತದೆ ಇದು. ಸೊ 3 ಟೈರ್ ಸಿಸ್ಟಮ್ ಅಂತಂದ್ರೆ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್. ಜಿಲ್ಲಾ ಮತ್ತೆ ತಾಲೂಕು ಪಂಚಾಯತ್ಗಳಿಗೆ ಫೌಂಡೇಶನ್ ಯಾವ್ದು ಅಂತಂದ್ರೆ ಗ್ರಾಮ ಪಂಚಾಯತ್. ಸೊ ಗ್ರಾಮ ಪಂಚಾಯತ್ ನಲ್ಲಿ ಎಲೆಕ್ಷನ್ಸ್ ಮಾಡುವಾಗ ಸೆಕ್ಷನ್ 7(2) ಪ್ರಕಾರ ಇಲ್ಲಿ ಬ್ಯಾಲೆಟ್ ಪೇಪರ್ ಅಥವಾ EVM ಮಷಿನ್ ಇಟ್ಕೊಂಡು ನಾನ್ ಪಾರ್ಟಿ ಬೇಸಿಸ್ ಮೇಲೆ ಮಾಡ್ತಾರೆ. ಸೊ ಯಾಕಂತಂದ್ರೆ ಇಲ್ಲಿ ಇವ್ರು ಹೇಳ್ತಾರೆ ಸ್ವಯಂ ಆಡಳಿತ ಘಟಕಗಳಾಗಿ ಅಂತ ಹೇಳ್ತಾರೆ. ಲೋಕಲ್ ಯೂನಿಟ್ಸ್ ಸೆಲ್ಫ್ ಗೌರ್ಮೆಂಟ್ ಅಂದ್ರೆ ಹಳ್ಳಿ ಗ್ರಾಮದಲ್ಲಿ ಯಾವುದೇ ಸಮಸ್ಯೆ ಇರ್ತಂದ್ರೆ ತಮ್ಮಲ್ಲಿ ತಾವೇ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಅವರು ಸಂಪೂರ್ಣ ಅಧಿಕಾರ ಕೊಟ್ಟಿದೆ ಇದು. ಸೊ ಬೇರೆ ಜಿಲ್ಲೆ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಬಂದಾಗ, ಸೊ ತಾಲೂಕ್ ಪಂಚಾಯತ್ ಬಂದಾಗ ಸೆಕ್ಷನ್ 130 clause 2 ಮತ್ತೆ ಜಿಲ್ಲಾ ಪಂಚಾಯತ್ ಸೆಕ್ಷನ್ 169 clause 2. ಸೊ ಇವೆರಡರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಪಾರ್ಟಿ ಬೇಸಿಸ್ ಮೇಲೆ ಎಲೆಕ್ಷನ್ಸ್ ಮಾಡ್ತಾರೆ.
ಸೊ ಒನ್ಸ್ ಇಲ್ಲಿ ಪಾರ್ಟಿ ಬೇಸಸ್ ಎಲೆಕ್ಷನ್ಸ್ ಮಾಡಿದ್ರೆ ಸೊ ಈ ಪೊಲಿಟಿಕಲ್ ಪಾರ್ಟೀಸ್ ಯಾರು ತಾಲೂಕ್ ಪಂಚಾಯತ್ ಆಗಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿರ್ತಾರಲ್ಲ ಅವ್ರ ಮೇಲೆ ಅಥಾರಿಟಿ ಈ ಪಂಚಾಯತ್ ರಾಜ್ ಆಕ್ಟ್ ಬರೋದಿಲ್ಲ ಇವಾಗ. ಸೊ ಇವ್ರ ಮೇಲೆ ಅಥಾರಿಟಿ ಏನ್ ಬರ್ತದೆ ಅಂತಂದ್ರೆ ಆಯಾ ಪಕ್ಷಗಳದ ಹೈಕಮಾಂಡ್ ಬಂದ್ಬಿಡ್ತಾರ. ಸೊ ಗ್ರಾಮದಲ್ಲಿ ಅಥವಾ ಜಿಲ್ಲಾ ತಾಲೂಕ್ ಪಂಚಾಯತ್ ನಲ್ಲಿ ಏನಾದ್ರೂ ಸಮಸ್ಯೆಗಳು ಇತ್ತಂತಂದ್ರೆ ಒಂದ್ ವೇಳೆ ಹೈಕಮಾಂಡ್ ಅದನ್ನ ಮಾಡಬಾರ್ದು ಅಂತಂದ್ರೆ ಇವ್ರು ಬಿಟ್ಬಿಡ್ತಾರೆ ಇವ್ರು. ಸೊ ಇಲ್ಲಿ ಅಭಿವೃದ್ಧ ಕಡಾಖಂಡಿತವಾಗಿ ಕುಂಠಿತ ಆಗ್ತದ. ಸೊ ಇದು ಆಗ್ಬಾರ್ದು. ಸೊ ಯಾವ ರೀತಿ ಗ್ರಾಮ ಪಂಚಾಯತ್ ಎಲೆಕ್ಷನ್ಸ್ ಕಂಡಕ್ಟ್ ಮಾಡ್ತಿರಲ್ಲ ನಾನ್ ಪಾರ್ಟಿ ಬೇಸಿಸ್ ಮೇಲೆ, ಅದೇ ರೀತಿ ಜಿಲ್ಲಾ ಪಂಚಾಯತ್ ಮತ್ತೆ ತಾಲೂಕ್ ಪಂಚಾಯತ್ ಮಾಡಿದ್ರೆ ಮಾತ್ರ ಅದಕ್ಕೆ ಅರ್ಥ ಬರ್ತದ. ಈವನ್ ಸಂವಿಧಾನದ ಅನುಚ್ಛೇದ 40ರ ಪ್ರಕಾರ ಅಂತಂದ್ರೆ ಲೋಕಲ್ ಯೂನಿಟ್ ಸೆಲ್ಫ್ ಗೌರ್ಮೆಂಟ್ ಅಂತ ಹೇಳ್ತದ. ಸೊ ಆರ್ಟಿಕಲ್ ಇರ್ತದೆ ಗ್ರಾಮ ಪಂಚಾಯತ್ ಮಾಡ್ತೀರಿ, ಆದ್ರೆ ಜಿಲ್ಲಾ ಮತ್ತೆ ತಾಲೂಕ್ ಪಂಚಾಯತ್ ಮಾಡ್ಲಾರ್ದು ತಪ್ಪಿದೆ. ಸೊ ಇದರಿಂದ ಒಂದು ವೇಳೆ ಈ ಪಾರ್ಟಿ ಟಿಕೆಟ್ ಅಲ್ಲಿ ಕೊಟ್ರೆ ಅಂತಂದ್ರೆ ಗೆದ್ದವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ಆರ್ಟಿಕಲ್ 19 ಕ್ಲಾಸ್ ಎ ಪ್ರಕಾರ, ಕ್ಲಾಸ್ 1 ಸಬ್ ಕ್ಲಾಸ್ ಎ ಪ್ರಕಾರ ಅವ್ರ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಇರೋದಿಲ್ಲ. ಸೊ ಪಾರ್ಟಿ ಹೈಕಮಾಂಡ್ ಏನೇನ ಅದನ್ನೇ ನಾವು ಮಾಡ್ತೀವಪ್ಪ ಅಂತ ಹೇಳ್ತಾರ. ಸೊ ಇಲ್ಲಿ ವೋಟ್ ಹಾಕಿ ಗೆಲ್ಸಿದ್ದು ಮತದಾರದ ಆಶೆ ಏನಿರ್ತದಲ್ಲ ಅದು ಪೂರ್ತಿ ಆಗೋಲ್ಲ. ಮೂರನೇ ಇಶ್ಯೂ ಬಂದ್ಬಿಟ್ಟು ಇದು ಏನಿದೆ ಅಂತಂದ್ರೆ, ಸೊ ಈ ಎಲೆಕ್ಷನ್ಸ್ ಸಂಬಂಧಪಟ್ಟಾಗೆ ನಾನು ಪೇಜ್ ನಂಬರ್ ಮತ್ತೆ 6, 7 ಅಲ್ಲಿ ರಾಜ್ಯ ಚುನಾವಣಾ ಅಧಿಕಾರಿಗಳಿಗೆ ಆಲ್ರೆಡಿ ನಾನು ಕಾಪಿ ಕೊಟ್ಟಿದ್ದೀನಿ ನಾನು. ಸೊ ಈ ತರ ನೀವು ಕಂಡಕ್ಟ್ ಮಾಡಬಾರ್ದು ಅಂತ ಹೇಳಿ. ಸೊ ಇದು ಇತ್ಯರ್ಥ ಆಗೋ ಸ್ಟೇಜ್ ನಲ್ಲಿ ಇದೆ. ಲಾಸ್ಟ್ ಟೈಮ್ ನಾವು ಬೆಂಗಳೂರು ಹೋದಾಗೂ ಭೇಟಿ ಆಗಿದ್ವಿ ನಾವು. ಸೊ ಕಳೆದ ವರ್ಷ ಫೆಬ್ರವರಿ 14, 2020 ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂಗ 4 OBC ಜಾತಿಗಳನ್ನು ತೆಗಿಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಇಂದ ಆದೇಶ ಮಾಡಿಸ್ಕೊಂಡು ಬಂದಿದ್ವಿ. ಸೊ ಆದೇಶ ಇನ್ನ ಜಾರಿಯಲ್ಲಿ ಆಗಲಿಕ್ಕೆ ಪೆಂಡಿಂಗ್ ಇದೆ. ಸೊ ಪೆಂಡಿಂಗ್ ಇದ್ದಾಗ ಇವ್ರು ಎಲೆಕ್ಷನ್ಸ್ ಕಂಟೆಸ್ಟ್ ಮಾಡಿದಾರೆ ಅಂತಂದ್ರೆ, ಸೊ ಈ ಮ್ಯಾನ್ಯುವಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿದಾರೆ ಅಂತಂದ್ರೆ ಲಂಬಾಣಿ, ಗೋಬಿ, ಕೊರಚ, ಕೊರಮದವ್ರಗ ಮತ್ತೆ ಅವ್ರು ನಿಂತು ಗೆಲ್ತಾರ. ಸೊ ಇಲ್ಲಿ ಮತ್ತೆ ನಮ್ದು ರೆಪ್ರೆಸೆಂಟೇಷನ್ ಹೋಗ್ಬಿಡ್ತದ. ಸೊ ಕಾನ್ಸ್ಟಿಟ್ಯೂಷನಲ್ ಬೆನಿಫಿಟ್ಸ್ ನಮ್ಗೆ ಅವೈಲೇಬಲ್ ಆಗಿದೆ ಅಂತಂದ್ರೆ ಫಸ್ಟ್ ಅದ್ರ ಸುಪ್ರೀಂ ಕೋರ್ಟ್ ಆರ್ಡರ್ ಇಂಪ್ಲಿಮೆಂಟ್ ಆಗಬೇಕು. ಸೊ ಇಲ್ಲಿ ಲಾಸ್ಟ್ ಪೇಜ್ ನಂಬರ್ 8 ಅಂತಂದ್ರೆ ಲಾಸ್ಟ್ ಟೈಮ್ ನಾನು ಅವ್ರಿಗೆ ಕೇಳಿದೆ ನಾನು ಏನಂತೇಳಿ, ನಂದು SWD 80 SAT 2025 ಈ ಎಕ್ಸ್ಕ್ಲೂಷನ್ ಫೈಲ್ ಏನಾಗಿದೆ ಸ್ಟೇಟಸ್ ಅಂತ ಕೇಳಿದ್ರೆ ಅವ್ರು ನನಗೆ RTI ಇನ್ಫಾರ್ಮೇಶನ್ ಆಕ್ಟ್ ನಲ್ಲಿ ಕೇಳಿದಾಗ ಅವ್ರು ನನ್ನ ಪತ್ರ ಕೊಟ್ಟಿದ್ದಾರೆ ಏನು ಚಾಲ್ತಿಯಲ್ಲಿ ಇದೆ ಅಂತ ಹೇಳಿ. ಸೊ ಚಾಲ್ತಿಯಲ್ಲಿ ಇದ್ದಾಗ ಅಂತಂದ್ರೆ ಜಿಲ್ಲಾ ಪಂಚಾಯತ್ ಮತ್ತೆ ತಾಲೂಕ್ ಪಂಚಾಯತ್ ಮುಂದೆ ಏನ್ ಎಲೆಕ್ಷನ್ಸ್ ಬರ್ತಾವಿಲ್ಲ, ಪರಿಶಿಷ್ಟ ಜಾತಿ ಹೊರತುಪಡಿಸಿ ಶೆಡ್ಯೂಲ್ ಟ್ರೈಬ್ಸ್, ಜನರಲ್ ಮತ್ತೆ BCA, BCB ಇವು ಎಲೆಕ್ಷನ್ಸ್ ಮಾಡಿದ್ರೆ ನಮ್ಗೇನು ತೊಂದರೆ ಇಲ್ಲ. ಆದ್ರೆ ಈ ಶೆಡ್ಯೂಲ್ ಕ್ಯಾಸ್ಟ್ ಮಾತ್ರ ಪೆಂಡಿಂಗ್ ಇರಬೇಕು. ಇಲ್ಲ ನೀವು ಮಾಡ್ಲೇಬೇಕಂತಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಇಂಪ್ಲಿಮೆಂಟ್ ಮಾಡಿ ಅವ್ರ ಶೆಡ್ಯೂಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಶ್ಯೂ ಮಾಡಬೇಡಿ. ಒರಿಜಿನಲ್ ಶೆಡ್ಯೂಲ್ ಕ್ಯಾಸ್ಟ್ ಯಾರಿದ್ದಾರಲ್ಲ ಅವ್ರ ಸರ್ಟಿಫಿಕೇಟ್ ಕೊಟ್ಟು ಎಲೆಕ್ಷನ್ ಮಾಡ್ಬೋದು ಅನ್ನೋದು ನಮ್ದು ಪ್ರೇಯರ್ ಇದೆ. ಸೊ ಇದ್ರ ಕುರಿತವಾಗಿ ನಾವು ಆಲ್ರೆಡಿ ದಿನಾಂಕ 10/5/2021 ಪೇಜ್ ನಂಬರ್ 7 ಅಲ್ಲಿ ಬಂದಿದ್ದೀವಿ ನಾವು. ಇದು ಆಲ್ರೆಡಿ ನಾವು ವೇದಿಕೆಗಳಲ್ಲಿ ನಾವು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕೊಟ್ಟಿವಿ ನಾವು ಇದು ಏನಂತೇಳಿ. ಸೊ ಇದು ಅಲ್ಲಿ ಕಮಿಷನರ್ ಹತ್ರ ಪೆಂಡಿಂಗ್ ಇದೆ. ಈ ಸಂದರ್ಭದಲ್ಲಿ ಸಿ ನಾರಾಯಣ ವಕೀಲ್, ಕೆ ಆಂಜನೇಯ ಉಪಸ್ಥಿತರಿದ್ದರು. ಮಹಿಳಾ ಸ್ವಸಹಾಯ ಸಂಘಗಳನ್ನು ಬೆಳೆಸುವ ಮೂಲಕ ಸ್ವಾವಲಂಬಿಗಳಾಗಿ ಜೀವನ ರೂಪಿಸಿಕೊಳ್ಳಲು ಸಾಧ್ಯವೆಂದು ನಗರಸಭೆ ಪೌರಾಯುಕ್ತ ವೆಂಕಟೇಶ್ ಹೇಳಿದರು. ಮಹಿಳಾ ಸ್ವಸಹಾಯ ಸಂಘಟನೆಗಳನ್ನು ಬೆಳೆಸುವ ಮೂಲಕ ಸ್ವಾವಲಂಬಿಗಳಾಗಿ ಜೀವನ ರೂಪಿಸಿಕೊಳ್ಳಲು ಸಾಧ್ಯವೆಂದು ನಗರಸಭೆ ಪೌರಾಯುಕ್ತ ವೆಂಕಟೇಶ್ ಹೇಳಿದರು. ಅವರು ನಗರದ ನಗರಸಭೆಯ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಕೌಶಲ ಅಭಿವೃದ್ಧಿ ಇಲಾಖೆ, ನಗರಸಭೆ ಹಾಗೂ ಲೀಡ್ ಬ್ಯಾಂಕ್ ಸಹಯೋಗದೊಂದಿಗೆ ಡೇ ನನ್ಮಲ್ ಯೋಜನೆ ಅಡಿ ರಚನೆಗೊಂಡಿರುವ ನಗರ ಸ್ವಸಹಾಯ ಸಂಘದ ಸದಸ್ಯರಿಗೆ ವಿಮಾ ಸಪ್ತಾಹ ಯೋಜನೆ ಮಾಹಿತಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಮಹಿಳಾ ಸಂಘಗಳು ಕಟ್ಟಿಕೊಂಡು ಬೆಳೆಸುವುದರಿಂದ ತಮ್ಮ ಸದಸ್ಯರಿಗೆ ಸಾಲ ನೀಡಿ ಅವರು ಸ್ವಯಂ ಉದ್ಯೋಗ ಮಾಡಿಕೊಂಡು ತಮ್ಮ ಜೀವನ ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತದೆ. ಇದರಿಂದ ಸ್ವಯಂ ಉದ್ಯೋಗ ಸೃಷ್ಟಿಯಾಗಿ ಬೆಳೆಯಲು ಸಾಧ್ಯವಾಗುತ್ತದೆ. ಮಹಿಳಾ ಸಂಘಟನೆಗಳನ್ನು ಕಟ್ಟಿ ಬೆಳೆಸಬೇಕು ಎಂದರು. ಲೀಡ್ ಬ್ಯಾಂಕ್ ಮ್ಯಾನೇಜರ್ ರಣಜಿತ್ ಕುಮಾರ್ ಮಾತನಾಡಿ, ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ಜೀವ ವಿಮಾ ಮಾಡಿಸುವುದರಿಂದ ತಮ್ಮ ಕುಟುಂಬಕ್ಕೆ ಅನುಕೂಲವಾಗಲಿದೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ 2 ಲಕ್ಷ ರೂಪಾಯಿ ವಿಮೆಯಾಗಿದ್ದು ವಾರ್ಷಿಕವಾಗಿ 330 ರೂಪಾಯಿ ಕಟ್ಟಬೇಕು. 18 ವರ್ಷದಿಂದ 50 ವರ್ಷದೊಳಗಿನವರಿಗೆ ಇದು ಅನ್ವಯವಾಗಲಿದೆ. ಅಕಾಲಿಕವಾಗಿ ಮರಣ ಹೊಂದಿದರೆ ನಿಮ್ಮ ಕುಟುಂಬಕ್ಕೆ ಸಲ್ಲುತ್ತದೆ. ಅಟಲ್ ಪೆನ್ಷನ್ ಯೋಜನೆಯು ಕಡಿಮೆ ಹೂಡಿಕೆ ಮಾಡಿ ವೃದ್ಧಾಪ್ಯದಲ್ಲಿ ಗರಿಷ್ಠ ಲಾಭ ಪಡೆಯಬಹುದು. ತಮ್ಮ ಅನುಕೂಲಕ್ಕಾಗಿ ತಕ್ಕಂತೆ 1,000ದಿಂದ 5,000ವರೆಗೆ ಪಿಂಚಣಿ ನಿಗದಿಗೊಳಿಸಿಕೊಳ್ಳಬಹುದು. ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಅಪಘಾತ ವಿಮೆಯಾಗಿದ್ದು ಪ್ರೀಮಿಯಂ 12 ರೂಪಾಯಿ ಆಗಿದ್ದು 18ರಿಂದ 70 ವರ್ಷದೊಳಗಿನವರಿಗೆ ಅನ್ವಯಿಸುತ್ತದೆ. ಅಪಘಾತದಲ್ಲಿ ಅಂಗವಿಕಲರಾದರೆ ಶಾಶ್ವತ ಜೀವ ವಿಮಾ ಪಡೆಯಬಹುದು ಎಂದು ತಿಳಿಸಿದರು. ಬಹಳ ಕಡಿಮೆ ಪ್ರೀಮಿಯಂ ಬೇರೆ ಕಡೆ ಇನ್ಶೂರೆನ್ಸ್ ಈಗ ನಮ್ದು ಬ್ಯಾಂಕ್ ಇದೆ SBI ಲೈಫ್ ಅಂತ SBI ಲೈಫ್ ಅಲ್ಲಿ 2 ಲಕ್ಷಕ್ಕೆ 15,000 ಮಾಡ್ಬೇಕಾಗುತ್ತೆ.
ಬರೀ 330 ರೂಪಾಯಿ ಇದೆ. ಅದಕ್ಕೆ ಇದೆಲ್ಲ ಯೋಜನೆಗಳನ್ನು ತಾವು ತೆಗೆದುಕೊಂಡು ಆರ್ಥಿಕವಾಗಿ ಬೆಳೆಯಲಿ ಎಂದು ಆಶಿಸುತ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟ CMC ಪೌರಾಯುಕ್ತರಿಗೆ ಮತ್ತು ಗಣ್ಯರಿಗೆ ಮತ್ತು ಎನ್ಜಿಒ ಅಧಿಕಾರಿ ನಾಗರಾಜ್ ಮಾತನಾಡಿ, ಮಹಿಳಾ ಸ್ವಸಹಾಯ ಸಂಘಗಳನ್ನು 3 ವರ್ಷದಿಂದ 5 ವರ್ಷದವರೆಗೆ ಕಟ್ಟಿ ಬೆಳೆಸಿದರೆ ಸ್ವಂತ ಬ್ಯಾಂಕನ್ನೇ ರಚನೆ ಮಾಡಬಹುದು. ತಮ್ಮ ಸಂಘಗಳ ಸದಸ್ಯರಿಗೆ ಸಾಲ ಹಾಗೂ ಪಡೆದರೆ ಕಟ್ಟಲಿಕ್ಕೆ ಸಾಧ್ಯವಾಗಲಿದೆ. ತಮ್ಮಲ್ಲಿ ಆತ್ಮಸ್ಥೈರ್ಯ ಬೆಳೆಯುತ್ತದೆ. ಬ್ಯಾಂಕಿನಲ್ಲಿ ಸಾಲ ಪಡೆಯುವುದರಿಂದ ನಿಗದಿತ ಸಮಯಕ್ಕೆ ಕಟ್ಟಬೇಕಾದ ಅನಿವಾರ್ಯತೆ ಎದುರಾಗುತ್ತದೆ. ಆದ್ದರಿಂದ ಸಂಘಗಳನ್ನು ಒಡೆಯದೆ 3 ರಿಂದ 5 ವರ್ಷ ಕಟ್ಟಿ ಬೆಳೆಸಿ ಎಂದು ಹೇಳಿದರು. ಈ ಅರ್ಬನ್ ಅಲ್ಲಿ ಸಹ ಒಂದು 150ಕ್ಕೂ ಹೆಚ್ಚು ಮಹಿಳಾ ಸ್ವಸಹಾಯ ಸಂಘಗಳ ಜೊತೆ ಕೆಲಸ ಮಾಡ್ತಾ ಇತ್ತು. ಮಹಿಳಾ ಸ್ವಸಹಾಯ ಸಂಘದ ಪದ್ಧತಿಯನ್ನು ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟಂತ ಮೊಹಮ್ಮದ್ ಯೂನುಸ್ ಯೋಚನೆ ಮಾಡಿದ್ವಿ ನಾವು ಇದ್ರ ಬಗ್ಗೆ. ಅದನ್ನ ನಿಜವಾಗ್ಲೂ ಅವರು ಮಹಿಳಾ ಸ್ವಸಹಾಯ ಸಂಘದ ಪದ್ಧತಿಯನ್ನ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟ ಸಲುವಾಗಿ ಅವರಿಗೆ ವಿಶ್ವ ಅವರು ಸಾಕಷ್ಟು ಬಾಂಗ್ಲಾದೇಶ ಈ ಸಂದರ್ಭದಲ್ಲಿ ಸಾಕ್ಷರತಾ ಕೌನ್ಸಿಲರ್ ದೊಡ್ಡಮನಿ, ರಂಜಿತ್ ಕುಮಾರ್ ಸೇರಿದಂತೆ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ಭಾಗವಹಿಸಿದ್ದರು. ಈಗ ಜಾಹೀರಾತು. ಊರಿಗೆ ಇವನು ಚಿನ್ನದ ಕಳಶ, ಕೃಷ್ಣನ ಕರ್ಣನ ಹೋಲುವ ಮನುಷ್ಯ. ಶ್ರೀ ವಿಜಯ್ ಕುಮಾರ್ ಪಾಟೀಲ್ ಶಾವಂತಗೇರ, ರಾಜ್ಯ ಸಮಿತಿ ಸದಸ್ಯರು, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಜ್ಯ ಶಾಖೆ ಬೆಂಗಳೂರು, ಕೇಂದ್ರ ಸಮಿತಿ ಸದಸ್ಯರು, ಭಾರತ ಸೇವಾದಳ ಬೆಂಗಳೂರು ಹಾಗೂ ಅಧ್ಯಕ್ಷರು, ಜಿಲ್ಲಾ ಸಹಕಾರ ಒಕ್ಕೂಟ ರಾಯಚೂರು ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ವಿಜಯ್ ಕುಮಾರ್ ಪಾಟೀಲ್ ಶಾವಂತಗೇರ ಅವರ ಅಭಿಮಾನಿಗಳ ಬಳಗ, ರಾಯಚೂರು. ಹರಿ 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 ಮುಗಿಲೆತ್ತರ ಹರಿ ಶಿವನ ಹತ್ತಿರ ಮೆರೆಯುವ ನಂದಿ. ರಾಯಚೂರಿನ ಜನರಿಗಾಗಿ ಸಿಕೆ ಫಾರ್ಮ್ಸ್ ಸಿಹಿ ಸುದ್ದಿ ತಂದಿದೆ. ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನೈಸರ್ಗಿಕವಾಗಿ ಬೆಳೆದ ಸಾವಯವ ಹಣ್ಣುಗಳಾದ ಮಾವಿನ ಹಣ್ಣು, ಸೀತಾಫಲ್, ಡ್ರ್ಯಾಗನ್ ಫ್ರೂಟ್, ನೇರಳೆ ಹಾಗೂ ಜಾಮ್ ಹಣ್ಣುಗಳ ಜೊತೆಗೆ ಉತ್ತಮ ಗುಣಮಟ್ಟವಾದ ಸಾವಯವ ಪದಾರ್ಥಗಳಾದ ಅಕ್ಕಿ, ಬೆಲ್ಲ, ಆಕಳು ಹಾಲು, ಆಕಳು ತುಪ್ಪ, ಮ್ಯಾಂಗೋ ಜಾಮ್, ಅಂಜೂರು ಜಾಮ್, ನಾಟಿ ಕೋಳಿ ಮಾಂಸ ಮತ್ತು ಎಲ್ಲಾ ತರಹದ ಉಪ್ಪಿನಕಾಯಿಗಳನ್ನು ನಿಮಗಾಗಿ ತಂದಿದೆ. ಆರ್ಡರ್ ಮಾಡಲು ನಮ್ಮ ನಂಬರ್ 8317390926ಗೆ ಕರೆ ಅಥವಾ ವಾಟ್ಸ್ಆಪ್ ಮಾಡಬಹುದು. ಹಣ ಪಾವತಿಸುವ ವಿಧಾನ ಕ್ಯಾಶ್ ಆನ್ ಡೆಲಿವರಿ. ನಮ್ಮಲ್ಲಿ ಮೆಂಬರ್ಶಿಪ್ ಪ್ರಾರಂಭವಾಗಿದ್ದು ಸದಸ್ಯರಾದವರಿಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ. ಮೆಂಬರ್ಶಿಪ್ ಶುಲ್ಕ 100 ರೂಪಾಯಿ. ಆಸಕ್ತಿ ಉಳ್ಳವರು ನಮ್ಮ ನಂಬರ್ 8317390926. ನಿಮ್ಮ ಸೇವೆಯೇ ನಮ್ಮ ಮೊದಲ ಆದ್ಯತೆ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844460181. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಗೋ ಗ್ರೀನ್
ನೋ ಪೆಟ್ರೋಲ್, ನೋ ಪೊಲ್ಯೂಷನ್, ನೋ ಲೈಸೆನ್ಸ್, ನೋ ನಾಯ್ಸ್, ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಜನರು ಮಂತ್ಲಿ ಸ್ಕೀಮ್ ಮೂಲಕ ನಿಮ್ಮದಾಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ. ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ. ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್. ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX. ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಈ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ನಂಬರ್ 9448302979 ಮತ್ತು 9964204542. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 949898282828 8147283563 8147284561. Lakshmi Raghavendra Memorial Trust, Lucky Infotech, Institute of Computer Training, Courses, Basic Computer, DCA Diploma in Computer Application, DTP Diploma in Desktop Publishing, CLC Nudi, Computer Literacy Course, Internet, DCTTC, Diploma in Computer Teacher Training Course, DIFA, Diploma in Computer Financial Accounting, C, C++, Java and Oracle, Computer Hardware and Networking, Spoken English, Project Works, Job Works, Printing, Tuitions available. Visit Lucky Infotech, Institute of Computer Training, Station Road, Balaji Complex, Raichur. Contact number 9488 83103 14374. कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है, जिसमें फंक्शन बहुत ही सहूलत के साथ किया जा सकता है। अपने फंक्शन को पुरसुकून और आलिशान तरीके से मनाने के लिए आज ही बुक कराएं। कड़ाईचूर MS फंक्शन हॉल, नियर हबीबिया मस्जिद, LBS नगर, चंद्रबंडा रोड, रायचूर। ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರೆಡ್ ಕ್ರಾಸ್ ಸಂಸ್ಥೆಯ ರಾಜ್ಯ ಸಮಿತಿ ಸದಸ್ಯ ಹಾಗೂ ಜಿಲ್ಲಾ ಸಹಕಾರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ವಿಜಯಕುಮಾರ್ ಪಾಟೀಲ್ ಶಾವಂತಗಿರ ಇವರ 50ನೇ ಹುಟ್ಟುಹಬ್ಬವನ್ನು ನಗರದ ಕನಕದಾಸ ಅನಾಥ ಮಕ್ಕಳ ಶಾಲೆಯಲ್ಲಿ ಆಚರಣೆ ಮಾಡಲಾಯಿತು. ರೆಡ್ ಕ್ರಾಸ್ ಸಂಸ್ಥೆಯ ರಾಜ್ಯ ಸಮಿತಿ ಸದಸ್ಯ ಹಾಗೂ ಜಿಲ್ಲಾ ಸಹಕಾರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ವಿಜಯಕುಮಾರ್ ಪಾಟೀಲ್ ಶಾವಂತಗೇರ ಇವರ 50ನೇ ಹುಟ್ಟುಹಬ್ಬವನ್ನು ನಗರದ ಕನಕದಾಸ ಅನಾಥ ಮಕ್ಕಳ ಶಾಲೆಯಲ್ಲಿ ಆಚರಣೆ ಮಾಡಲಾಯಿತು. ಅನಾಥ ಮಕ್ಕಳೊಂದಿಗೆ ವಿಜಯಕುಮಾರ್ ಪಾಟೀಲ್ ಶಾವಂತಗೇರ ಅವರು ಕೇಕ್ ಕತ್ತರಿಸಿದರು. ಸ್ನೇಹಿತರು ಮತ್ತು ಅಭಿಮಾನಿಗಳು ಶುಭ ಕೋರಿದರು.
ವಿಜಯಕುಮಾರ್ ಪಾಟೀಲ್ ಶಾವಂತಿಗೆರೆ ಅವರ 50ನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಹಸಿರು ರಾಯಚೂರು ಜಿಲ್ಲೆ ಪ್ರಯುಕ್ತ ನಾವು ಇವತ್ತು ಅವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮವನ್ನು ಇಂದು ಸಾಂಕೇತಿಕವಾಗಿ ಕನಕದಾಸ ವಸತಿ ಮಕ್ಕಳ ಅನಾಥ ಮಕ್ಕಳ ವಸತಿ ನಿಲಯದಲ್ಲಿ ಪ್ರಾರಂಭ ಮಾಡಿ ನಂತರ ಮಲಿಯಾಬಾದ್ನಲ್ಲಿ ಇದಾದ ಮೇಲೆ ಮಲಿಯಾಬಾದ್ನಲ್ಲಿ ಕೂಡ ಒಂದು ಅಲ್ಲಿ ಕೂಡ ಅರಣ್ಯ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿದ್ವಿ. ಜೊತೆಗೆ ಕೋವಿಡ್ ಸಂದರ್ಭದಲ್ಲಿ ಈಗಾಗಲೇ ರೆಡ್ ಕ್ರಾಸ್ ಸಂಸ್ಥೆಯ ಮುಖಾಂತರ ಕಾರ್ಯನಿರ್ವಹಿಸಿದಂಥ ವಿಜಯಕುಮಾರ್ ಪಾಟೀಲ್ ಸರ್ ಅವರು ಅವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಮಾಸ್ಕು ಮತ್ತು ಸ್ಯಾನಿಟೈಸರು ಮತ್ತು ಸೋಪನ್ನು ವಿತರಣೆ ಕೂಡ ಮಾಡಲಾಗ್ತಾಯಿದೆ. ಪ್ರತಿ ವರ್ಷ ನಾವು ಅವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಸಾಮಾಜಿಕ ಕಾರ್ಯಚಟುವಟಿಕೆಗಳನ್ನು ನಿರಂತರವಾಗಿ ಮಾಡ್ತಾಯಿದ್ವಿ. ಅವರಿಗೆ ದೇವರು ಆಯುಷ್ಯ, ಆರೋಗ್ಯ, ಭಾಗ್ಯ ಮತ್ತು ಹೀಗೆ ಸಮಾಜ ಸೇವೆ ಮುಂದುವರಿಲಿ ಅಂತ ಹೇಳ್ಕೊಳ್ತಾ ಎಲ್ಲ ವಿಜಯಕುಮಾರ್ ಪಾಟೀಲ್ ಅಭಿಮಾನಿ ಬಳಗದ ವತಿಯಿಂದ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಅವರು ಈಗ ಗಿಡವನ್ನು ಸಾಂಕೇತಿಕವಾಗಿ ನೆಡುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಆರ್ಥಿಕ ಶುಭಾಶಯಗಳು. ವಿಜಯಕುಮಾರ್ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಇದೆ. ಅವರು ಸಮಾಜ ಸೇವೆಗೆ ರೆಡ್ ಕ್ರಾಸ್ ಆಗಲಿ ಮತ್ತು ಆ ಸಮಾಜ ಸೇವೆಯಲ್ಲಿ ಪ್ರತಿನಿತ್ಯ ಯಾವುದೋ ಒಂದು ಕೆಲಸದಲ್ಲಿ ತೊಡಗಿರ್ತಾರೆ ಅವರು. ಅದೇ ರೀತಿಯಾಗಿ ಅವರು 54ನೇ ಹುಟ್ಟುಹಬ್ಬವನ್ನು ನಮ್ಮ 50ನೇ ಹುಟ್ಟುಹಬ್ಬವನ್ನು ಕನಕದಾಸಂದ ಮಾಡ್ತಾ ಇದ್ದೀವಿ. ಒಳ್ಳೆಯ ಕಾರ್ಯ. ಮುಂದಿನ ದಿನಗಳು ಇನ್ನೂ ಅವರು ಒಳ್ಳೆಯ ಕಾರ್ಯಗಳು ಮಾಡ್ತಾ ಮತ್ತು ಜನಗಳಿಗೆ ಸೇವೆ ಮಾಡ್ತಾ ಅವ್ರು ಇದೇ ಸದಾಕಾಲ ಹಿಂಗೆ ನಗನಗುತ್ತಾ ಇರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾರೆ. ವಿಜಯಕುಮಾರ್ ಪಾಟೀಲ್ ಅಭಿಮಾನಿ ಬಳಗದಿಂದ ಅವರಿಗೆ ಶುಭಾಶಯಗಳನ್ನು ಕೊಡುತ್ತಾ ಅವರ ಹುಟ್ಟುಹಬ್ಬದ ಬಗ್ಗೆ ಇವತ್ತು ನಾವು ಮಾತಾಡಬೇಕಂದ್ರೆ ಭಾಳ ಸಂತೋಷ ಅನ್ನಿಸ್ತದೆ. ಯಾಕಂದರೆ ಪ್ರತಿದಿನ ಅವರ ಒಂದು ಕರ್ತವ್ಯ, ಅವರ ಕ್ರಿಯಾಶೀಲತೆ ನಾವು ನೋಡೋದಾದರೆ ನಮ್ಮ ಯುವಕರಿಗೆ ಅವರು ಪ್ರೇರಣೆಯಾಗಿ ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಸಮಾಜಕ್ಕೆ ಅವರ ಕೊಡುಗೆ, ಅದರಲ್ಲಿ ವಿಶೇಷವಾಗಿ ಈ ಮಹಾಮಾರಿ ಕೋವಿಡ್-19 ಬಂದಾಗಿಂದ ಪ್ರತಿದಿನವೂ ಒಂದು ಫ್ರಂಟ್ ಲೈನ್ ವರ್ಕರ್ ಆಗಿ ಅವ್ರು ಮಾಡುವಂಥ ಸೇವೆ ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥದ್ದು. ಅವರ ಸೇವೆ ಮತ್ತು ಅವರ ಸ್ಥಾನಮಾನ ಇನ್ನೂ ದೂರವಾಗಿ ಹೆಚ್ಚಿನ ಆಯುಷ್ಯ, ಆರೋಗ್ಯ ಕೊಡಲು ಅಂತೇಳಿ ದೇವರಿಗೆ ಪ್ರಕಟಣೆ ಆಗುತ್ತೆ. ರೆಡ್ ಕ್ರಾಸ್ ಸಂಸ್ಥೆಯ ರಾಜ್ಯ ಸಮಿತಿ ಸದಸ್ಯ ಹಾಗೂ ಜಿಲ್ಲಾ ಸಹಕಾರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ವಿಜಯಕುಮಾರ್ ಪಾಟೀಲ್ ಶಾವಂತಿಗೆರೆ ಇವರಿಗೆ ಕಲಸಂಕುಲ ಸಂಸ್ಥೆಯಿಂದ ಕಲ್ಯಾಣ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ತಾಲೂಕಿನ ಮಲಿಯಾಬಾದ್ ಶೇಖ್ ಹುಸೇನ್ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸಮಾಜ ಸೇವೆ ಹಾಗೂ ಸಹಕಾರ ಕ್ಷೇತ್ರದಲ್ಲಿ ಸೇವೆಯನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಶಾಲಾ ಆವರಣದಲ್ಲಿ ಸಸಿಗಳನ್ನು ನೆಡುವ ಮೂಲಕ ಮಕ್ಕಳಿಗೆ ಮಾಸ್ಕ್ ವಿತರಣೆ, ಉಪಹಾರ ನೀಡುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯ ವಿದ್ಯಾಸಾಗರ್ ಚಿಮಣಗೇರಿ, ಬಿಜೆಪಿ ಮುಖಂಡ ಮಹೇಂದರ್ ರೆಡ್ಡಿ, ಶರಣಬಸವ ಸುರಭಿ, ವೆಂಕಟೇಶ್ ಮಡಿವಾಳ್ ಹಾಗೂ ಕನಕದಾಸ ಅನಾಥ ಮಕ್ಕಳು ಸೇರಿದಂತೆ ಅನೇಕರು ಇದ್ದರು. ಈ ಸಂದರ್ಭದಲ್ಲಿ ಗ್ರೀನ್ ರಾಯಚೂರಿನ ರಾಜೇಂದ್ರ ಕುಮಾರ್ ಶಿವಾಳೆ, ಅತಾವುಲ್ಲಾ ನಾಯಕ್, ಶೇಖ್ ಮೆಹಬೂಬ್, ರಮೇಶಪ್ಪ, ರಾಹುತ್ ರಾವ್, ಶಿವಕುಮಾರ್, ಶಿವರಾಜ್, ಕಲಾ ಸಂಕುಲ ಸಂಸ್ಥೆಯ ಮಾರುತಿ ಬೆಡಗೇರ್ ಸೇರಿದಂತೆ ಅನೇಕರು ಇದ್ದರು.
ಜಿಲ್ಲಾ ನ್ಯಾಯಾಲಯ ಸಂಕೀರ್ಣ ಕಾಮಗಾರಿಗೆ ಹಣಕಾಸು ಇಲಾಖೆ ಅನುಮತಿ ಸಿಕ್ಕಿದ್ದು ಶೀಘ್ರದಲ್ಲಿ ಸಚಿವ ಸಂಪುಟದಲ್ಲಿ ಅನುಮೋದನೆ ಪಡೆದು ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಜಿಲ್ಲಾ ನ್ಯಾಯಾಲಯ ಸಂಕೀರ್ಣ ಕಾಮಗಾರಿಗೆ ಹಣಕಾಸು ಇಲಾಖೆ ಅನುಮತಿ ಸಿಕ್ಕಿದ್ದು ಶೀಘ್ರದಲ್ಲಿ ಸಚಿವ ಸಂಪುಟದಲ್ಲಿ ಅನುಮೋದನೆ ಪಡೆದು ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದು ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರು ಇಂದು ಜಿಲ್ಲಾ ನ್ಯಾಯಾಲಯ ಸಂಕೀರ್ಣದಲ್ಲಿ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ ಗೌಡ ಮತ್ತು ವಕೀಲರ ಸಂಘದ ಸದಸ್ಯರ ಜೊತೆ ಚರ್ಚಿಸಿದ ವೇಳೆ ಮಾತನಾಡಿದರು. ಜಿಲ್ಲಾ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ ಗೌಡ ಮಾತನಾಡಿ, ಅತಿ ಬೇಗನೆ ನ್ಯಾಯಾಲಯ ಸಂಕೀರ್ಣ ಕಟ್ಟಡ ಕಾಮಗಾರಿಯ ಪ್ರಾರಂಭ ಮಾಡಲು ಕಾನೂನು ಇಲಾಖೆಯ ವ್ಯವಸ್ಥೆ ಆಗಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಜೆ ಬಸವರಾಜ್, ಉಪಾಧ್ಯಕ್ಷ ಬಸವರಾಜ್, ಕಾರ್ಯದರ್ಶಿ ಶಿವಕುಮಾರ್ ನಾಯಕ್, ಶಿವಶಂಕರ್ ವಕೀಲ್, ಸರ್ಕಾರಿ ವಕೀಲರಾದ ರಾಘವೇಂದ್ರ, ಮಂಜುನಾಥ್ ಸ್ವಾಮಿ, ಮುನ್ನಾ ಕುಮಾರ್, ಕರುಣಾಕರ್, ಶ್ರೀಧರ್ ಎಲಿ, ರಾಮು ನಾಯಕ್, ವಿಜಯ್ ಸಜ್ಜನ್ ಉಪಸ್ಥಿತರಿದ್ದರು. ದಲಿತ ಆದಿವಾಸಿ ಪೌರ ಹಕ್ಕುಗಳ ಹೋರಾಟಗಾರರ ಸ್ಟ್ಯಾನ್ ಸ್ವಾಮಿ ನಿಧನಕ್ಕೆ ಸಂವಿಧಾನ ಹಕ್ಕುಗಳ ಸಂರಕ್ಷಣಾ ವೇದಿಕೆಯಿಂದ ನಗರದಲ್ಲಿ ಶ್ರದ್ಧಾಂಜಲಿ ಸಭೆ ನಡೆಸಲಾಯಿತು. ದಲಿತ ಆದಿವಾಸಿ ಪೌರ ಹಕ್ಕುಗಳ ಹೋರಾಟಗಾರ ಸ್ಟ್ಯಾನ್ ಸ್ವಾಮಿ ನಿಧನಕ್ಕೆ ಸಂವಿಧಾನ ಹಕ್ಕುಗಳ ಸಂರಕ್ಷಣಾ ವೇದಿಕೆಯಿಂದ ನಗರದಲ್ಲಿ ಶ್ರದ್ಧಾಂಜಲಿ ಸಭೆ ನಡೆಸಲಾಯಿತು. ಸ್ಟ್ಯಾನ್ ಸ್ವಾಮಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಮೌನಾಚರಿಸಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಗತಿಪರ ಸಂಘಟನೆಗಳ ಮುಖಂಡರು, ಫಾದರ್ ಸ್ಟ್ಯಾನ್ ಸ್ವಾಮಿ ಅವರ ಸಹಜ ಸಾವಲ್ಲ, ಪ್ರಭುತ್ವ ನ್ಯಾಯಾಂಗಗಳು ನಡೆಸಿದ ಕೊಲೆಯಾಗಿದೆ. 84 ವರ್ಷದ ಅವರಿಗೆ ಹಲವು ರೋಗಗಳಿಗೆ ತುತ್ತಾದರೂ ತಿನ್ನಲು ಕುಡಿಯುವ ಕೈಗಳು ಸಹಾಯ ಮಾಡದೇ ಇದ್ದರೂ ಅವರಿಗೆ ಚಿಕಿತ್ಸೆ ನೀಡದೆ, ಬೇಲ್ ನೀಡದೆ, ಕೊನೆಗಳಿಗೆಯಲ್ಲಿ ಆಸ್ಪತ್ರೆಗೆ ದಾಖಲಾದರೂ ಪ್ರಯೋಜನವಾಗದೆ ಮರಣ ಹೊಂದಿದ್ದಾರೆ ಎಂದರು. ಜಸ್ಪತ್ ಸಂಸ್ಥೆಯ ಗುರುಗಳಾಗಿ ನೇಮಕಗೊಂಡ ಸ್ಟ್ಯಾನ್ ಸ್ವಾಮಿ ಅವರ ಜನರ ನ್ಯಾಯಕ್ಕಾಗಿ ದುಡಿಯುವುದೇ ದೇವರ ಸೇವೆ ಎಂದು ಸುಮಾರು 50 ವರ್ಷಗಳಿಂದ ಸಂಘರ್ಷ ಜೀವನವನ್ನು ದಲಿತ ಆದಿವಾಸಿ ಪೌರ ಹಕ್ಕುಗಳ ಹೋರಾಟಕ್ಕೆ ಮುಡುಪಾಗಿಟ್ಟರು. ಜಾರ್ಖಂಡ್, ಒರಿಸ್ಸಾ, ಛತ್ತೀಸ್ಗಢ ರಾಜ್ಯಗಳ ಅರಣ್ಯ ಪ್ರದೇಶ ಆದಿವಾಸಿಗಳನ್ನು ಅರಣ್ಯದಿಂದ ಒಕ್ಕಲೆಬ್ಬಿಸಿ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಮೈನಿಂಗ್ಗಾಗಿ ಒತ್ತು ಹಾಕಲು ಕೇಂದ್ರ, ರಾಜ್ಯ ಸರ್ಕಾರಗಳು ನಡೆಸುತ್ತಿರುವ ಕ್ರೂರ ದಮನದ ವಿರುದ್ಧ ಸ್ಟ್ಯಾನ್ ಸ್ವಾಮಿ ಧ್ವನಿ ಎತ್ತಿದವರು ಎಂದರು. ಸಭೆಯಲ್ಲಿ ವಿವಿಧ ಸಂಘಟನೆಗಳ ಮುಖಂಡರುಗಳಾದ ಶ್ರೀನಿವಾಸ್ ಕಲವಲದೊಡ್ಡಿ, ಎಸ್ ಮಾರೆಪ್ಪ ವಕೀಲ್, ಭಾರದ್ವಾಜ್, ತಾಯಪ್ಪ ವಕೀಲ್, ಕುಮಾರ್ ಸಮತಳ, ಬಸವರಾಜ್ ಗಾರಲದಿನ್ನಿ, ಜೆಬಿ ರಾಜು, ಜಾನ್ ವೆಸ್ಲಿ, ಅಸ್ಲಂ ಪಾಷಾ, ಅಬ್ರಹಂ, ಅಭಯ್, ಕರುಣಾಕರ್ ಕಟ್ಟಿಮನಿ ವಕೀಲ್, ಲಕ್ಷ್ಮಪ್ಪ ವಕೀಲ್, ಉರ್ಕುಂದಪ್ಪ, ತಾಯರಾಜ್, ಮುತ್ತಣ್ಣ ಸೇರಿದಂತೆ ಅನೇಕರು ಭಾಗವಹಿಸಿದರು. ಜಿಲ್ಲೆಯ ಇಬ್ಬರಲ್ಲಿ ಮಾತ್ರ ಕೊರೋನಾ ಸೋಂಕು ಪತ್ತೆಯಾಗಿದೆ. 1333 ಜನರನ್ನು ಪರೀಕ್ಷೆ ಮಾಡಲಾಗಿದ್ದು 1332 ಜನರಲ್ಲಿ ಸೋಂಕು ಪತ್ತೆಯಾಗಿಲ್ಲ. ರಾಯಚೂರಿನ ಇಬ್ಬರಲ್ಲಿ ಸೋಂಕು ಪತ್ತೆಯಾಗಿದೆ. ಜಿಲ್ಲೆಯ ಇಬ್ಬರಲ್ಲಿ ಮಾತ್ರ ಕೊರೋನಾ ಸೋಂಕು ಪತ್ತೆಯಾಗಿದೆ. 1333 ಜನರನ್ನು ಪರೀಕ್ಷೆ ಮಾಡಲಾಗಿದ್ದು 1332 ಜನರಲ್ಲಿ ಸೋಂಕು ಪತ್ತೆಯಾಗಿಲ್ಲ. ರಾಯಚೂರಿನ ಇಬ್ಬರಲ್ಲಿ ಸೋಂಕು ಪತ್ತೆಯಾಗಿದೆ. ಉಳಿದಂತೆ ಸಿಂಧನೂರು, ಮಾನ್ವಿ, ಲಿಂಗ್ಸೂರು, ದೇದುರ್ಗದಲ್ಲಿ ಯಾವುದೇ ಪ್ರಕರಣಗಳು ವರದಿಯಾಗಿಲ್ಲ. 19 ಜನರು ಮಾತ್ರ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಯಾವುದೇ ವ್ಯಕ್ತಿ ಕೊರೋನಾ ಸೋಂಕಿನಿಂದ ದಾಖಲಾಗಿಲ್ಲ. 64 ಕೊರೋನಾ ಸಕ್ರಿಯ ಪ್ರಕರಣಗಳಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಣ್ಣೆತ್ತಿನ ಅಮಾವಾಸ್ಯೆ, ಎತ್ತುಗಳ ಖರೀದಿಗೆ ಮುಗಿಬಿದ್ದ ಜನತೆ. ಎಸ್ಸಿ ಪಟ್ಟಿಯಿಂದ ಒಬಿಸಿ ಜಾತಿಗಳ ತೆಗೆಯುವ ಕುರಿತು ಸುಪ್ರೀಂ ಕೋರ್ಟ್ ವಿಚಾರಣೆ. ಅಲ್ಲಿಯವರೆಗೆ ತಾಲೂಕಾ ಮತ್ತು ಜಿಲ್ಲಾ ಪಂಚಾಯಿತಿ ಮೀಸಲು ಕ್ಷೇತ್ರಗಳ ಚುನಾವಣೆ ನಡೆಸಲು ವಿರೋಧ. ಮಹೇಂದ್ರ ಮಿತ್ರ. ನಗರಸಭೆಯಲ್ಲಿ ವಿಮಾ ಸಪ್ತಾಹ ಕಾರ್ಯಾಗಾರ. ಸ್ವಸಹಾಯ ಗುಂಪುಗಳ ಯೋಜನೆ ಸದುಪಯೋಗ ಪಡೆಯಲಿ ವೆಂಕಟೇಶ್. ಅನಾಥ ಮಕ್ಕಳ ಶಾಲೆಯಲ್ಲಿ ವಿಜಯಕುಮಾರ್ ಶಾವಂತಗಿರ ಅವರ 50ನೇ ಹುಟ್ಟುಹಬ್ಬ ಆಚರಣೆ. ಕಲಾ ಸಂಕುಲ ಸಂಸ್ಥೆಯಿಂದ ಕಲ್ಯಾಣ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ. ಜಿಲ್ಲಾ ನ್ಯಾಯಾಲಯಕ್ಕೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಭೇಟಿ. ಶೀಘ್ರದಲ್ಲಿ ನ್ಯಾಯಾಲಯ ಕಟ್ಟಡ ನಿರ್ಮಾಣಕ್ಕೆ ಅನುಮೋದನೆ ಭರವಸೆ. ಪ್ರಗತಿಪರ ಸಂಘಟನೆಗಳಿಂದ ಶ್ರದ್ಧಾಂಜಲಿ ಸಭೆ. ದಲಿತ ಆದಿವಾಸಿ ಪೌರ ಹಕ್ಕುಗಳ ನ್ಯಾಯಯುತ ಧ್ವನಿ ಸ್ಟ್ಯಾನ್ ಸ್ವಾಮಿ. ಮತ್ತು ಕೊರೋನಾ ಸೋಂಕಿನಲ್ಲಿ ಇಳಿಮುಖ. ರಾಯಚೂರಿನಲ್ಲಿ 2 ಪ್ರಕರಣ ಪತ್ತೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ವಾರ್ತೆಗಳನ್ನು ಪ್ರಾಯೋಜಿಸಿದವರು ಶ್ರೀ ವಿಜಯಕುಮಾರ್ ಪಾಟೀಲ್ ಶಾವಂತಗೇರ ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ವಿಜಯಕುಮಾರ್ ಪಾಟೀಲ್ ಶಾವಂತಗೇರ ಅವರ ಅಭಿಮಾನಿಗಳ ಬಳಗ, ರಾಯಚೂರು. ರಾಯಚೂರಿನ ಜನರಿಗಾಗಿ ಸಿಕೆ ಫಾರ್ಮ್ಸ್ ಸಿಹಿ ಸುದ್ದಿ ತಂದಿದೆ. ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನೈಸರ್ಗಿಕವಾಗಿ ಬೆಳೆದ ಸಾವಯವ ಹಣ್ಣುಗಳಾದ ಮಾವಿನ ಹಣ್ಣು, ಸೀತಾಫಲ್, ಡ್ರ್ಯಾಗನ್ ಫ್ರೂಟ್, ನೇರಳೆ ಹಾಗೂ ಜಾಮ್ ಹಣ್ಣುಗಳ ಜೊತೆಗೆ ಕೋಳಿ ಮಾಂಸ ಮತ್ತು ಎಲ್ಲಾ ತರಹದ ಉಪ್ಪಿನಕಾಯಿಗಳನ್ನು ನಿಮಗಾಗಿ ತಂದಿದೆ. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ ಎಲ್ಜಿ, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಲಕ್ಕಿ ಇನ್ಫೋಟೆಕ್, कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है. नियर हबीबिया मस्जिद, LBS नगर, चंद्रबंडा रोड, रायचूर. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು.